ಈಗ ನಾವು ನಾರಾಯಣ ಗುರುಗಳು ಕೇರಳದಲ್ಲಿ ಸ್ಥಾಪನೆ ಮಾಡಿರುವಂತಹ ಶಿವಗಿರಿ ಮಠದಲ್ಲಿದ್ದೇವೆ. ನಾರಾಯಣ ಗುರುಗಳು ತಮ್ಮ ಕೊನೆಯ ಕಾಲವನ್ನು ಕಳೆದಿರುವಂತಹ ಮನೆ ಇದು. ಈ ಮನೆಯ ಒಳಗೆ ಹೋದರೆ ನಮಗೆ ನಾರಾಯಣ ಗುರುಗಳು ಉಪಯೋಗಿಸಿದಂತಹ ಬೆಡ್ ಇರ್ಬೋದು, ಕಾಟ್ ಇರ್ಬೋದು ಮತ್ತು ಈಸಿ ಚೇರ್ಸ್ ಇದೆಲ್ಲವೂ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇದು ಅವರು ಮಹಾಸಮಾಧಿ ಆಗುವ ಮುಂಚೆ ಕಳೆದಂತಹ ಸಮಯದ ಒಂದು ಬಹಳ ದೊಡ್ಡ ಗುರುತಾಗಿ ನಮ್ಮ ಮುಂದಿದೆ. ನಮಸ್ಕಾರ, ನಾನು ಮಂಜುನಾಥ್ ಕಮತ್. ಉಡುಪಿಯ ಕಂಡೀರದಲ್ಲೀಗ ಹೊಸ ಸರಣಿ ದಾರ್ಶನಿಕರ ದರ್ಶನ. ಹೊಸ ತಲೆಮಾರಾದ ನಮಗೆ ಭಾರತ ಬೆಳೆದ ಬಗೆಯನ್ನು ಕಾಣುವ ಕುತೂಹಲ. ಅದಕ್ಕಾಗಿ ಶತಮಾನಗಳನ್ನು ಹೊಕ್ಕಿ ಬರುವ ಪುಟ್ಟ ಪ್ರಯತ್ನವಿದು. ಮೊದಲನೆಯದಾಗಿ ಕರ್ನಾಟಕದ ಕರಾವಳಿಯನ್ನು ಅಪಾರವಾಗಿ ಪ್ರಭಾವಿಸಿದ ಕೇರಳದ ದಾರ್ಶನಿಕ ವ್ಯಕ್ತಿ, ಜಗತ್ತನ್ನೇ ತನ್ನ ತತ್ವ ಆದರ್ಶಗಳಿಂದ ಸೆಳೆದ ಮಹಾನ್ ತಪಸ್ವಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಹುಡುಕುತ್ತಾ ಹೊರಟಿದ್ದೇವೆ. ಈ ಹುಡುಕಾಟದಲ್ಲಿ ಗುರುಗಳ ಬಗ್ಗೆ ಸದಾ ಅಧ್ಯಯನದಲ್ಲಿ ತೊಡಗಿಕೊಂಡಿರುವ ಸಂಶೋಧನಾ ವಿದ್ಯಾರ್ಥಿ ಶ್ರೇಯಸ್ ಕೋಟ್ಯಾನ್ ಜೊತೆಯಾಗಿದ್ದಾರೆ. ಅವರು ಓದಿದ ಕೇಳಿದ ಕಥೆಗಳನ್ನೆಲ್ಲ ಕಣ್ಣಾರೆ ಕಾಣುವ ಭಾಗ್ಯದೊಂದಿಗೆ ರೋಮಾಂಚನಗೊಳ್ಳುವ ಸಮಯವಿದ್ದು. ಬನ್ನಿ ಕೇರಳದತ್ತ ಪ್ರಯಾಣ ಬೆಳೆಸೋಣ. ನಮಸ್ಕಾರ. ಈಗ ನಾವು ನಾರಾಯಣ ಗುರುಗಳು ಕೇರಳದಲ್ಲಿ ಸ್ಥಾಪನೆ ಮಾಡಿರುವಂತಹ ಶಿವಗಿರಿ ಮಠದಲ್ಲಿದ್ದೇವೆ. ಈಗ ನಮ್ಮ ಹಿಂದೆ ಇರುವಂತಹ ಈ ಒಂದು ಮನೆ ಎರಡು ಕಾರಣಕ್ಕೋಸ್ಕರ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಮೊದಲಿಗೆ ನಾರಾಯಣ ಗುರುಗಳು ತಮ್ಮ ಕೊನೆಯ ಕಾಲವನ್ನು ಕಳೆದಿರುವಂತಹ ಮನೆ ಇದು. ಈ ಮನೆಯ ಒಳಗೆ ಹೋದರೆ ನಮಗೆ ನಾರಾಯಣ ಗುರುಗಳು ಉಪಯೋಗಿಸಿದಂತಹ ಬೆಡ್ ಇರ್ಬೋದು, ಕಾಟ್ ಇರ್ಬೋದು ಮತ್ತು ಈಸಿ ಚೇರ್ಸ್ ಇದೆಲ್ಲವೂ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇದು ಅವರು ಮಹಾಸಮಾಧಿ ಆಗುವ ಮುಂಚೆ ಕಳೆದಂತಹ ಸಮಯದ ಒಂದು ಬಹಳ ದೊಡ್ಡ ಗುರುತಾಗಿ ನಮ್ಮ ಮುಂದಿದೆ. ಇದು ಒಂದು ಐತಿಹಾಸಿಕ ಕಾರಣ. ಆದರೆ ಎರಡನೇ ಐತಿಹಾಸಿಕ ಕಾರಣ, ಗುರುಗಳು ಮತ್ತು ಗುರುದೇವ ಆಗಿರುವಂತಹ ರವೀಂದ್ರನಾಥ ಟ್ಯಾಗೋರ್ ಅವರು ಭೇಟಿಯಾದದ್ದು ಮತ್ತು ಭೇಟಿಯಾಗಿ ಸುದೀರ್ಘವಾಗಿರುವಂತಹ ಒಂದು ಸಂಭಾಷಣೆಯನ್ನು ನಡೆಸಿರುವಂತಹ ಮನೆ ಇದು. ಯಾವಾಗ ರವೀಂದ್ರನಾಥ ಟ್ಯಾಗೋರ್ ಅವರು ತಮ್ಮ ಗೀತಾಂಜಲಿ ಕೃತಿಯನ್ನು ಬರೀತಾರೋ ಆಗ ನಾರಾಯಣ ಗುರುಗಳು ಇದರ ಬಗ್ಗೆ ತಿಳ್ಕೊಳ್ಬೇಕು ಮತ್ತು ರವೀಂದ್ರನಾಥ ಟ್ಯಾಗೋರ್ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಎಂಬ ಕಾರಣಕ್ಕೋಸ್ಕರ ಅವರ ಕೃತಿಗಳನ್ನು ತರಿಸಿ ತಮ್ಮ ಶಿಷ್ಯ ಆಗಿರುವಂತಹ ನಟರಾಜ ಗುರುವಿಂದ ಅದನ್ನು ಓದಿಸಿ ಮತ್ತು ಅದರ ಸಾರಾಂಶವನ್ನು ತಿಳ್ಕೊಳ್ತಾ ಇದ್ರು. ಮತ್ತು ಇದರಿಂದ ಬಹಳಷ್ಟು ಪ್ರಭಾವಿತರಾದಂತಹ ನಾರಾಯಣ ಗುರುಗಳು ರವೀಂದ್ರನಾಥ ಟ್ಯಾಗೋರ್ ಅವರನ್ನು ಭೇಟಿಯಾಗಬೇಕು ಎಂಬ ಇಚ್ಛೆಯನ್ನು ಸೂಚಿಸ್ತಾರೆ. ಈ ಇಚ್ಛೆಯ ಮೇರೆಗೆ ಶಿವಗಿರಿ ಮಠ ಅವರಿಗೆ ಒಂದು ಇನ್ವಿಟೇಷನ್ ಅನ್ನು ಕಳಿಸ್ತದೆ. ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಇಲ್ಲಿ ಬರಲಿಕ್ಕೆ ಇನ್ವಿಟೇಷನ್ ಕಳಿಸ್ತದೆ. ಅದೇ ಇನ್ವಿಟೇಷನ್ನ ಹಿನ್ನೆಲೆಯಲ್ಲಿ ರವೀಂದ್ರನಾಥ ಟ್ಯಾಗೋರ್ ಇಲ್ಲಿಗೆ ಬಂದು ನಾರಾಯಣ ಗುರುಗಳನ್ನು ಭೇಟಿಯಾಗ್ತಾರೆ. ಮತ್ತು ಭೇಟಿಯಾದ ನಂತರ ಚರ್ಚೆ ಎಲ್ಲ ನಡೆದ ನಂತರ ನಾನು ದೇಶದ ವಿವಿಧ ಭಾಗಗಳಿಗೆ, ಜಗತ್ತಿನ ವಿವಿಧ ಭಾಗಗಳಿಗೆ ಸುತ್ತಿದ್ದೇನೆ. ಅಲ್ಲಿ ಸಾಕಷ್ಟು ಸಂತರನ್ನು ಭೇಟಿ ಮಾಡಿದ್ದೇನೆ. ಆದರೆ ನಾರಾಯಣ ಗುರುಗಳಂತಹ ಸಂತನನ್ನು ನಮ್ಮ ಜೀವಿತಾವಧಿಯಲ್ಲಿ ಮತ್ತೊಬ್ಬರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರವೀಂದ್ರನಾಥ ಟ್ಯಾಗೋರ್ ಅವರು ಇಲ್ಲಿ ಬಂದು ಹೇಳಿ ಮತ್ತು ಬರೆದು ಹೋಗ್ತಾರಂತೆ. ಸೊ ಅಂತಹ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮನೆಯಲ್ಲಿ ನಾವೀಗ ಇದ್ದೇವೆ. ನಾರಾಯಣ ಗುರುಗಳು ಹುಟ್ಟಿರುವಂಥದ್ದು ಅದು ಈಳವ ಸಮುದಾಯದಲ್ಲಿ. ಇದು ಅತ್ಯಂತ ಶೋಷಣೆಗೆ ಒಳಗಾಗಿದ್ದಂತಹ ಸಮುದಾಯ. ಆದರೆ ಇಲ್ಲಿದ್ದಂತಹ ಒಂದು ಪದ್ಧತಿ ಹೇಗಿತ್ತಂತ ಹೇಳಿದರೆ, ಒಂದು ಜಾತಿಯವರು ಇನ್ನೊಂದು ಜಾತಿಯ ಮೇಲೆ ಶೋಷಣೆ ಮಾಡಿದರೆ ಅಲ್ಲಿ ಶೋಷಣೆಗೆ ಒಳಗಾದಂತಹ ಜಾತಿಯವರು ತಮ್ಮ ಕೆಳಗಿರುವಂತಹ ಜಾತಿಗಳ ಮೇಲೆ ಶೋಷಣೆ ಮಾಡ್ತಾ ಹೋಗ್ತಾರೆ. ಇದನ್ನು ಅಂಬೇಡ್ಕರ್ ಅವರು ಗ್ರೇಡೆಡ್ ಸಿಸ್ಟಮ್ ಆಫ್ ಸವರ್ನಿಟಿ ಅಂತ ಕರೀತಾರೆ. ಅಂದರೆ ಪ್ರತಿಯೊಂದು ಜಾತಿಯವರು ಶೋಷಣೆಗೆ ಒಳಗಾಗುವ ಜೊತೆಗೆ ಇನ್ನೊಬ್ಬರಿಗೆ ಶೋಷಣೆ ನಿರಂತರವಾಗಿ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಆದರೆ ನಾರಾಯಣ ಗುರುಗಳು ಏನನ್ನು ಪ್ರೀಚ್ ಮಾಡ್ತಾರೋ ಅದನ್ನು ಬದುಕಿದಂಥವರು. ಅವರು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡ್ತಾ, ಅಸಮಾನತೆಯ ವಿರುದ್ಧ ಹೋರಾಡ್ತಾ ಅವರು ಯಾವ ರೀತಿಯಾಗಿರುವಂತಹ ಅಸಮಾನತೆಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಿರಲಿಲ್ಲ. ಅವರು ಹುಟ್ಟಿರುವಂತಹ ಈಳವ ಸಮುದಾಯ ಉಳಿದವರಿಂದ ಶೋಷಣೆಗೆ ಒಳಗಾಗಿದ್ದರೆ ಅವರು ಕೂಡ ತಮ್ಮಕ್ಕಿಂತ ಕೆಳಗಿರುವಂತಹ ಜಾತಿಗಳ ಮೇಲೆ ಶೋಷಣೆ ಮಾಡ್ತಿದ್ರು. ಸೊ ಇದನ್ನು ವಿರೋಧಿಸ್ತಾ ನಾರಾಯಣ ಗುರುಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಸ್ಥಾಪನೆ ಮಾಡಿರುವಂತಹ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ತಮ್ಮ ಜಾತಿಗಿಂತ ಕೆಳಗಿದ್ದಂತಹ ಜಾತಿ, ಅಂದರೆ ಅತ್ಯಂತ ಅಸ್ಪೃಶ್ಯತೆಗೆ ಒಳಗಾಗಿದ್ದಂತಹ ಜಾತಿಯ ಜನರನ್ನು ಅಡುಗೆ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾರೆ. ಮತ್ತು ಯಾವಾಗೆಲ್ಲ ಅತಿಥಿಗಳು ಬರ್ತಾರೋ, ಸ್ವಯಂ ರವೀಂದ್ರನಾಥ ಟ್ಯಾಗೋರ್ ಅವರು ಬಂದಂಥ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಅತ್ಯಂತ ಕೆಳ ಜಾತಿಯ ವ್ಯಕ್ತಿಗಳು ಊಟವನ್ನು ತಂದು ಬಡಿಸುವಂತಹ ಒಂದು ಸಂಪ್ರದಾಯವನ್ನು ಅವರು ಶುರು ಮಾಡ್ತಾರೆ. ಅಂದರೆ ಸಮಾನತೆ ಅನ್ನೋದು ನಮಗೆ ಶೋಷಣೆ ಆದಾಗ ಮಾತ್ರ ಬರುವಂಥದ್ದಲ್ಲ, ನಾವು ಇನ್ನೊಬ್ಬರನ್ನು ಶೋಷಣೆ ಮಾಡುವುದು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ನಾರಾಯಣ ಗುರುಗಳು ಬದುಕ್ತಾರೆ. ಮತ್ತು ಅದೇ ರೀತಿ ತಮ್ಮ ದೇವಸ್ಥಾನಗಳಲ್ಲಿ ಒಂದು ರೂಲ್ಸ್ಗಳನ್ನು ಅವ್ರು ಮಾಡ್ತಾ ಹೋಗ್ತಾರೆ.